ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್ ಗವ್ಯ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ನಮಗೆ ಸಂಡೇ ವ್ಲಾಗ್ ಆಗಿರುತ್ತೆ. ಸೊ ಇವತ್ತು ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಜನನೇ ಇದ್ದಾರೆ ಆ್ಯಂಡ್ ತುಂಬಾ ಖುಷಿಯಾಗಿದ್ದೀವಿ ಮನೇಲಂತೂ. ಇವತ್ತು ಅಂದರೆ ಸ್ವಲ್ಪ ಜಾಸ್ತಿ ಜನ ಇದ್ದೀವಲ್ಲ, ಸೊ ಹಾಗೆ ಇವತ್ತು ಬ್ರೇಕ್ಫಾಸ್ಟ್ ಬಂದು ವೆಜ್ ಪುಲಾವ್ ಮತ್ತು ಮೊಸರು ಬಜ್ಜಿನ ಮಾಡಿದ್ದೆ ಆ್ಯಂಡ್ ರಾತ್ರಿ ಸೊಪ್ಪಿನ ಸಾರಿಗೆ ಮುದ್ದೆನ ಪ್ರಿಪೇರ್ ಮಾಡಿದೆ. ಸೊ ನಮ್ಮ ಮಾವ ಅವರೆಲ್ಲ ಸ್ವಲ್ಪ ಮುದ್ದೆ ತಿಂತಾರೆ ಸ್ವಲ್ಪ ಸ್ವಲ್ಪ, ಹಾಗೆ ಅವ್ರಿಗೆ ಮಾಡಿದ್ದೀನಿ. ಸೊ ಇನ್ನು ಎಲ್ಲರೂ ಕೂತ್ಕೊಂಡು ಬಾಳೆ ಎಲೆಯಲ್ಲಿ ಬ್ರೇಕ್ಫಾಸ್ಟ್ನ ಮಾಡ್ತಾ ಇದ್ದಾರೆ. ಫುಲ್ ಖುಷಿಯಾಗಿತ್ತು. ಅಂದರೆ ಮಕ್ಕಳದು ಸ್ವಲ್ಪ ಸ್ಟ್ರೆಂತ್ ಜಾಸ್ತಿನೇ ಇತ್ತು ಆ್ಯಂಡ್ ದೊಡ್ಡವರು ಮಕ್ಕಳು ಎಲ್ಲ ಸೇರಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ವಿ. ಸೊ ಬ್ರೇಕ್ಫಾಸ್ಟ್ ಆದಮೇಲೆ ಮನೇಲಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಎಲ್ಲರೂ ಕೂಡ ಬೇಗ ರೆಡಿಯಾಗಿ ಇವಾಗ ನಾವು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ಅದು ಎಲ್ಲಿ ಅಂತಂದರೆ ಮನೆ ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ವಿ. ಸೊ ನಾನು ಆಲ್ರೆಡಿ ನಿಮಗೆ ಲಾಸ್ಟ್ ವ್ಲಾಗಲ್ಲಿ ಒಂದು ಮನೆನ ತೋರಿಸಿದ್ದೆ, ನಮ್ಮ ಮಾವ ಅವರ ಫ್ರೆಂಡ್ ಮನೆ. ಸೊ ಆ ಮನೆ ಅಂತೂ ನಮಗೆ ತುಂಬ ನಿಯರ್ ಇದೆ, ಅಂದರೆ ನಮ್ಮ ಅತ್ತೆ ಮಾವವ್ರ ಮನೆಗೆ ತುಂಬ ನಿಯರ್ ಇದೆ. ಸೊ ವಾಕಬಲ್ ಡಿಸ್ಟೆನ್ಸ್ 5 minutes. ಸೊ ಹಾಗಾಗಿ ಎಲ್ಲರೂ ಫ್ಯಾಮ್ಲಿ ಕೂಡ ಹೋಗ್ತಾ ಇದ್ದೀವಿ ಫಂಕ್ಷನ್ಗೆ. ಸೊ ನೋಡಿ, ನಾವೆಲ್ಲರೂ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ಹಾಯ್ ಮಾಡ್ರಿ ಎಲ್ಲರೂ. ಎಲ್ಲರೂ ಕೂಡ ಸಿಂಪಲಾಗೆ ರೆಡಿ ಆಗಿದ್ವಿ ಆ್ಯಂಡ್ ಬಿಸಿಲಂತೂ ಹೆವಿನೇ ಇತ್ತು. ಬಟ್ ಆ ಬಿಸಿಲಲ್ಲೇ ವಾಕಬಲ್ ಡಿಸ್ಟೆನ್ಸ್ ಇತ್ತಲ್ವ, ಒಂದು 5 minutes ಅಷ್ಟೇ. ಸೊ ಹಾಗೆ 5 minutes ಅಲ್ಲಿ ವಾಕ್ ಮಾಡಿಕೊಂಡು ಮನೆ ಹತ್ರ ಅಂತೂ ಬಂದ್ವಿ ಆ್ಯಂಡ್ ಮನೆ ಅಂತೂ ರಿಯಲಿ ಸಖತ್ ಇಷ್ಟ ಆಯಿತು ನನಗಂತೂ. ಸೊ ಅವತ್ತು ನೋಡಿದ್ದೆ ಒಂಥರ, ಆದರೆ ಇವತ್ತೆಲ್ಲ ಫುಲ್ ಡೆಕರ್ ಮಾಡಾದ್ಮೇಲೆ ಮನೆ ಅಂತೂ ಮಸ್ತಾಗಿತ್ತು. ಆ್ಯಂಡ್ ನಾವು ಬರೋಷ್ಟರಲ್ಲೇ ಪೂಜೆ ಕೂಡ ಮುಗ್ದೋಗಿತ್ತು ಆ್ಯಂಡ್ ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡಿದ್ದಾರೆ ಪೂಜೆ, ಅರ್ಲಿ ಮಾರ್ನಿಂಗು. ಸೊ ಬೇಗ ಮುಗ್ದೋಗಿದೆ ಆ್ಯಂಡ್ ದೇವ್ರಿಗೆ ಅಲಂಕರಣ ಕೂಡ ತುಂಬ ಚೆನ್ನಾಗಿ ಮಾಡಿದಾರಲ್ವ, ನನಗಂತೂ ಸಖತ್ ಇಷ್ಟ ಆಯಿತು. ಆ್ಯಂಡ್ ಫಸ್ಟ್ ನಾವಿಲ್ಲಿ ಪೂಜೆ ಮಾಡಿಕೊಂಡು ಇನ್ನು ಆಮೇಲೆ ಮನೆ ನೋಡೋಣ ಅಂತ ಹೇಳಿ ಹಾಗೆ ನೋಡ್ತಾ ಇದ್ದೀವಿ. ಸೊ ಇದು ಬಂದು ಡೂಪ್ಲೆಕ್ಸ್ ಮನೆ. ಇದು ಕಾಸ್ಟು ಮೆಟೀರಿಯಲ್ ಏನೇನು ಯೂಸ್ ಮಾಡಿದ್ದಾರೆ ಆ್ಯಂಡ್ ಕಾಸ್ಟ್ ಎಷ್ಟಾಗಿದೆ ಅಂತ ನನಗೇನು ಗೊತ್ತಿಲ್ಲ. ಆ್ಯಂಡ್ ನೋಡಿ, ಲಕ್ಷ್ಮೀ ಪೂಜೆ ಕೂಡ ಮಾಡಿದ್ದಾರೆ. ಆ್ಯಕ್ಚುಲಿ ಇವ್ರು ಬಂದು ಗ್ರೌಂಡ್ ಫ್ಲೋರಲ್ಲೆಲ್ಲ ಫುಲ್ ಶಾಪ್ಸ್ ಮಾಡಿದ್ದಾರೆ, ಅಂದರೆ ಅವ್ರ ಬಿಸ್ನೆಸ್ ಪರ್ಪಸ್ಗೆ ಅಂತ ಹೇಳಿಬಿಟ್ಟು ಲೈನಾಗೆ ಶಾಪ್ಸ್ ಎಲ್ಲ ಮಾಡಿದ್ದಾರೆ. ಆ್ಯಂಡ್ ಫಸ್ಟ್ ಫ್ಲೋರಲ್ಲಿ ಮನೆ ಮಾಡಿದ್ದಾರೆ ಆ್ಯಂಡ್ ಸೆಕೆಂಡ್ ಫ್ಲೋರಲ್ಲಿ ಬೆಡ್ರೂಮ್ಸ್ ಕಮ್ ಫಂಕ್ಷನ್ ಹಾಲ್ ಮಾಡ್ಕೊಂಡಿದ್ದಾರೆ. ಯಾಕೆ ಅಂತಂದರೆ ಇವ್ರ ಮಕ್ಕಳು 3 ಜನನೋ 4 ಜನನೋ ಇರ್ಬೋದು. ಸೊ ನನಗೆ ಗೊತ್ತಿಲ್ಲ ಎಕ್ಸಾಕ್ಟ್ ಎಷ್ಟು ಮೆಂಬರ್ಸು ಅಂತ ಹೇಳಿ. ಆ್ಯಂಡ್ ಇವರಿರೋದು ಜಾಯಿಂಟ್ ಫ್ಯಾಮ್ಲಿ ಆಗಿರೋದ್ರಿಂದ ಸೊ ಈ ಥರ ಕಂಬೈಂಡಾಗೆ ಮನೆ ಕಟ್ಕೊಂಡಿದ್ದಾರೆ. ಆ್ಯಂಡ್ ಜಾಯಿಂಟ್ ಫ್ಯಾಮ್ಲಿ ಇರೋದ್ರಿಂದ ಫಂಕ್ಷನ್ ಹಾಲ್ ಕೂಡ ಮಾಡ್ಕೊಂಡಿದ್ದಾರೆ. ಯಾಕೆ ಅಂತಂದರೆ ಎಲ್ಲ ಮಕ್ಕಳದು ಮೊಮ್ಮಕ್ಕಳದು ಸೊ ಎಲ್ಲ ಫಂಕ್ಷನ್ಸು, ಇನ್ನು ಜಾಯಿಂಟ್ ಫ್ಯಾಮ್ಲಿ ಅಲ್ವಾ, ದೊಡ್ಡ ಫ್ಯಾಮ್ಲಿ ಅಂತ ಹೇಳಿ ಫಂಕ್ಷನ್ ಹಾಲ್ ಕೂಡ ಇವರೇ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಫಂಕ್ಷನ್ ಹಾಲ್ ಅಂತೇಳಿ. ಅಂದರೆ ಪ್ರತಿ ಸಣ್ಣ ಫಂಕ್ಷನ್ಸ್ನ ಕೂಡ ಇವರು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಹಾಗಾಗಿ ಫಂಕ್ಷನ್ ಹಾಲ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಬೇಕು ಅಂತ ಹೇಳಿ. ಬನ್ನಿ ಬನ್ನಿ, ಈ ಫೋಟೋಸ್ ಆಗಿದೆ. ಹಾಂ ಬನ್ನಿ, ಆಯ್ತಾಯ್ತು ಸೀಟ್. ಫಂಕ್ಷನ್ ಹಾಲ್ ಅಂತೂ ರಿಯಲಿ ತುಂಬ ಬ್ಯೂಟಿಫುಲ್ ಆಗಿದೆ ಅಲ್ವಾ. ಆ್ಯಂಡ್ ಎಕ್ಸ್ಪೆಷಲಿ ಇವರು ಪ್ಲ್ಯಾಂಟ್ಸ್ನ ಜಾಸ್ತಿ ಇಟ್ಟಿದ್ದಾರೆ ಮನೆಯಲ್ಲಿ, ಸೊ ಇನ್ಸೈಡ್ ದಿ ಹೋಮ್. ಸೊ ಹಾಗಾಗಿ ಈ ಮನೆಗೆ ಒಂಥರ ಸಖತ್ತಾಗಿ ಕಾಣಿಸ್ತಿದೆ ಪ್ಲ್ಯಾಂಟ್ಸ್ ಜಾಸ್ತಿ ಇರೋದ್ರಿಂದ. ಆ್ಯಂಡ್ ಗ್ರೀನರಿ ಒಂಥರ ತುಂಬ ಲುಕ್ ಕೊಡುತ್ತಲ್ವ. ಸೊ ಹಾಗೆ ಇದು ಬಂದು ಟೆರಸ್ ಫ್ಲೋರು. ನಾವು ಫಂಕ್ಷನ್ ಹಾಲ್ ನೋಡಿದ್ವಲ್ಲ, ಸೊ ಅದಕ್ಕೆ ಟೆರಸ್ ಬಂದು ಅವ್ರು ಏನು ಮಾಡ್ಕೊಂಡಿದ್ದಾರೆ, ಅಟ್ ಶೇಪಲ್ಲಿ ಮಾಡಿಕೊಂಡು ಹಂಚು ಹಾಕಿದ್ದಾರೆ. ಅದೇ ಹಂಚಿನ ಮನೆ ಅಂತ ಹೇಳ್ತೀವಲ್ಲ, ಸೊ ಅದು ರೂಫ್ಗೆ ಆ ಥರ ಹಂಚೆಲ್ಲ ಹಾಕ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಪಕ್ಕದಲ್ಲಿ 1-2 ರೂಮ್ ಮಾಡ್ಕೊಂಡಿದ್ದಾರೆ, ಬೆಡ್ರೂಮ್ಸ್ ಮಾಡ್ಕೊಂಡಿದ್ದಾರೆ. ಸೊ ಇದು ಬಂದು ಟೆರಸ್ ಫ್ಲೋರು. ರಿಯಲಿ ಮನೆ ಅಂತೂ ಮಸ್ತಾಗಿದೆ ಆ್ಯಂಡ್ ಮನೆ ಕೂಡ ರೋಡ್ ಸೈಡ್ ಇದೆ. ಮತ್ತು ಇದು ಮನೆ ಕಟ್ಸೋಕೆ ಅರೌಂಡ್ 1 crore ಆಗಿದೆ ಅಂತ ಹೇಳಿದ್ರು. ಬಟ್ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಎಷ್ಟಾಗಿದೆ ಅಂತ ಹೇಳಿ. ಬಟ್ ಬ್ಯೂಟಿಫುಲ್ ಆಗಿದೆ ಮನೆ ಅಂತೂ. ಇನ್ನು ಫ್ರಂಟ್ ವ್ಯೂ ಅಂತೂ ರಿಯಲಿ ಸಕ್ಕತ್ತಾಗಿದೆ. ಫ್ರಂಟ್ ವ್ಯೂ ಎಲ್ಲ ತೆಗಿಯೋಕ್ಕಾಗಿಲ್ಲ. ಯಾಕೆ ಅಂತಂದರೆ ಇನ್ನು ಫ್ರಂಟಲ್ಲೇ ಅವರು ಊಟಕ್ಕೆಲ್ಲ ಅರೇಂಜ್ ಮಾಡಿರೋದು, ತುಂಬ ಕ್ರೌಡ್ ಆಗಿದೆ, ತೆಗಿಯೋಕ್ಕಾಗಲ್ಲ. ಸೊ ನಾವು ಕೂಡ ಇನ್ನು ಊಟ ಮಾಡಿಕೊಂಡು ಆರಾಮಾಗಿ ಮನೆಗಂತೂ ಬಂದಿದ್ದಾಯಿತು. ಎಲ್ಲರೂ ಬಾಯ್ ಮಾಡ್ರಿ, ಬಾಯ್. ಸೊ ಇವಾಗ ಸ್ಟಾರ್ಟ್ ಆಗ್ತಿದ್ದೀವಿ ಮನೆಯಿಂದ ಬ್ಯಾಂಗ್ಳೂರ್ಗೆ. ಬ್ಯಾಕ್ ಟು ಬ್ಯಾಂಗ್ಳೂರ್, ಬ್ಯಾಕ್ ಟು ವರ್ಕ್. ಮಾವ ಕುತ್ಕೊಂಡು ನಿದ್ದೆ ಮಾಡ್ತಿದ್ದಾರೆ, ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾರಲ್ವ. ಇವರು ವೈಫ್ ನಮ್ಮ ಅತ್ತೆ,
ಮಾವನ ವೈಫು. ಸೊ ನಮ್ಮ ಮಾವ ಹೆಂಗ್ ನಿದ್ದೆ ಮಾಡ್ತಾರೆ ಸೇಮ್ ನಮ್ಮ ಅತ್ತೆ ಹಂಗೆ ನಿದ್ದೆ ಮಾಡ್ತಾರೆ. ಸೊ ನಾವಂತೂ ರಿಟರ್ನ್ ಬ್ಯಾಂಗ್ಳೂರ್ ಬರೋಕ್ಕೆ ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ 1.5 ಅವರ್ ವೆಯ್ಟ್ ಮಾಡಿದ್ದೀವಿ, ಬಟ್ ನಮಗಂತೂ ಸೀಟ್ ಇರೋ ಬಸ್ಸೇ ಸಿಕ್ಕಿಲ್ಲ. ಸೊ ಫುಲ್ ಟಯರ್ಡ್ ಆಗಿಬಿಟ್ಟು ಇನ್ನು ಟೀ ಕುಡಿತಾ ಇದ್ದೀನಿ. ಆ್ಯಂಡ್ ಫೈನಲಿ ಮಿಡ್ನೈಟಲ್ಲಿ ನಾವು ಬ್ಯಾಂಗ್ಳೂರ್ಗಂತೂ ರೀಚ್ ಆದ್ವಿ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ, ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬೈ ಬೈ, ಟೇಕ್ ಕೇರ್.